ಇದು ಎಲ್ಲೋರಾ ಕೇವ್ ನಲ್ಲಿರೋ ಮೇನ್ ಕೇವ್ ಕೈಲಾಸ ಟೆಂಪಲ್ ಕೇವ್ ಅಂತ. ದಿಸ್ ಟೆಂಪಲ್ ಇಸ್ ಬಿಲ್ಟ್ ಫಾರ್ ಶಿವ. ಮಹಾರಾಷ್ಟ್ರದಲ್ಲಿರೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಲ್ಲೋರಾಗೆ ಬಂದಿದ್ದೀವಿ. ಎಲ್ಲೋರಾ ಕೇವ್ಸ್ ಪ್ರತಿ ಮಂಗಳವಾರ ಕ್ಲೋಸ್ ಆಗಿರುತ್ತೆ ಮತ್ತು ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆಗೆದಿರುತ್ತೆ. ಇಲ್ಲಿ ತುಂಬ ನಡಿಬೇಕಾಗಿರೋದ್ರಿಂದ ಬೆಳಗ್ಗೆ ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಪೀಕ್ ಸಮ್ಮರ್ ಬಿಟ್ಟು ಇನ್ನೆಲ್ಲ ಸೀಸನಲ್ಲೂ ಬರ್ಬೋದು. ಟಿಕೆಟ್ ಒಬ್ರಿಗೆ 40 ರೂಪಾಯಿ ಮತ್ತು 15 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಇದೆ. ಟಿಕೆಟ್ ತೊಗೊಂಡಾಗ ಈ ಥರದ ಟೋಕನ್ಸ್ ಕೊಡ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿ ಒಳಗೆ ಹೋಗಬೇಕು. ಈ ಟೋಕನ್ನ ಥ್ರೂಔಟ್ ನಮ್ಮ ಜೊತೆನೇ ಇಟ್ಕೊಂಡಿರಬೇಕು ಮತ್ತು ವಾಪಸ್ ಬರ್ಬೇಕಾದ್ರೆ ಮತ್ತೆ ಸ್ಕ್ಯಾನ್ ಮಾಡಿ ಸೆಕ್ಯೂರಿಟಿಗೆ ಇದನ್ನು ವಾಪಸ್ ಕೊಟ್ಟು ಬರಬೇಕು. ಈ ಟೋಕನ್ನ ಹಾಳು ಮಾಡಿಕೊಂಡ್ರೆ 1 ಟೋಕನ್ಗೆ 100 ರೂಪಾಯಿ ಥರ ಫೈನ್ ಕಟ್ಟಬೇಕು. ಒಳಗೆ ಹೋದಷ್ಟು ಜನ ವಾಪಸ್ ಹೊರಗೆ ಬಂದ್ರಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲೋರಾ ಕೇವ್ಸ್ ಒಂದು 3 ಕಿಲೋಮೀಟರ್ಸ್ ಏರಿಯಲ್ಲಿ ಸ್ಪ್ರೆಡ್ ಆಗಿದೆ. ಸೊ ಯಾರಾದರೂ ಬೈ ಮಿಸ್ಟೇಕ್ ಅಥವಾ ಬೇಕು ಅಂತ ಯಾರಾದ್ರು ಗುಹೆಗಳು ಒಳಗಡೆ ಉಳ್ಕೋಬಾರ್ದು ಅಂತ ಈ ಥರ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ಕೈಲಾಸ ಟೆಂಪಲ್. ಈ ಎಲ್ಲೋರಾ ಗುಹೆಗಳು ಸಹ್ಯಾದ್ರಿ ಬೆಟ್ಟಗಳಲ್ಲಿದೆ. ಕೋಟ್ಯಂತರ ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿಯಿಂದ ಬೆಟ್ಟಗಳು ಮತ್ತು ಬಂಡೆಗಳು ಫಾರ್ಮ್ ಆಗಿದೆ. ಬಸಾಲ್ಟ್ ರಾಕ್ಸ್ ಅಂದರೆ ಕರಿಕಲ್ಲಿನ ಬಂಡೆಗಳು. ಆ ಬಂಡೆಗಳನ್ನ ಕೆತ್ತಿ ಸುಂದರವಾದ ಗುಹೆಗಳನ್ನ ನಿರ್ಮಿಸಿದ್ದಾರೆ. ಎಲ್ಲೋರಲ್ಲಿ ASI ಅವರು ಸುಮಾರು ಒಂದು 100 ಗುಹೆಗಳನ್ನ ಎಕ್ಸ್ಕವೇಟ್ ಮಾಡಿದ್ರು. ಅದರಲ್ಲಿ ಪಬ್ಲಿಕ್ಗೆ 34 ಕೇವ್ಸ್ ಓಪನ್ ಇದೆ. ಗುಜರಾತ್ನ ವಡೋದರಾದಲ್ಲಿ ಅಂದರೆ ಬರೋಡಾದಲ್ಲಿ ಸಿಕ್ಕಿರೋ ಶಾಸನಗಳ ಪ್ರಕಾರ ಈ ಗುಹೆಗಳನ್ನ ನಿರ್ಮಿಸಿರೋದು ನಮ್ಮ ಕನ್ನಡದವರೇ ಆದ ಚಾಲುಕ್ಯರು, ಶಾತವಾಹನರು, ರಾಷ್ಟ್ರಕೂಟರು ಮತ್ತು ಸಾಕೇತರು. 5th ಸೆಂಚುರಿಯಿಂದ 11th ಸೆಂಚುರಿವರೆಗೆ ಸುಮಾರು 600 ವರ್ಷಗಳ ಕಾಲಮಾನದಲ್ಲಿ ಈ ಗುಹೆಗಳನ್ನ ನಿರ್ಮಿಸಿದ್ದಾರೆ. ಈ ಕೈಲಾಸ ಟೆಂಪಲ್ ಏಕಶಿಲಾ ರಚನೆ ಅಂದರೆ ಒಂದೇ ಬಂಡೆಲ್ ಫುಲ್ ಟೆಂಪಲ್ನ ಕೆತ್ತಿದ್ದಾರೆ. ದಿಸ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾನೋಲಿಥಿಕ್ ಸ್ಟ್ರಕ್ಚರ್. ಒಂದೇ ಬಂಡೆನ ಮೇಲಿಂದ ಕೆತ್ತಕ್ಕೆ ಶುರು ಮಾಡಿ ಕೆಳಗಡೆ ಮುಗಿಸಿದ್ದಾರೆ. ಇಲ್ಲಿರೋ ಮಿಕ್ಕಿದ ಗುಹೆಗಳನ್ನೆಲ್ಲ ಮುಂದೆಯಿಂದ ಕೆತ್ತಿ ಹಿಂದಕ್ಕೆ ಮುಗಿಸಿದ್ದಾರೆ. ಬಟ್ ಇದೊಂದು ದೇವಸ್ಥಾನನ ಮಾತ್ರ ಮೇಲಿಂದ ಕೆಳಗೆ ಮತ್ತು ಹಿಂದೆಯಿಂದ ಮುಂದಕ್ಕೆ ಕೆತ್ಕೊಂಡು ಮುಗಿಸಿದ್ದಾರೆ. ಈ ಟೆಂಪಲ್ನ 7th ಸೆಂಚುರಿಯಿಂದ 9th ಸೆಂಚುರಿವರೆಗೆ ಸುಮಾರು 200 ವರ್ಷಗಳ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇದನ್ನ ನಿರ್ಮಿಸಬೇಕಾದ್ರೆ 10 ರಾಜರು ಚೇಂಜ್ ಆದ್ರಂತೆ. ಈ ಟೆಂಪಲ್ನ ಸ್ಟಾರ್ಟ್ ಮಾಡಿದ್ದು ರಾಷ್ಟ್ರಕೂಟ ರಾಜರಾದ ದಂತಿದುರ್ಗ ಅನ್ನೋರು. ಆದರೆ ಮೇಜರ್ ವರ್ಕ್ ನಡೆದಿರೋದು ರಾಷ್ಟ್ರಕೂಟ ರಾಜರಾದ ಕೃಷ್ಣದ ಫಸ್ಟ್ ಅಂದರೆ ಮೊದಲನೇ ಕೃಷ್ಣ ಅವರ ಟೈಮಲ್ಲಿ ನಡೆದಿರೋದಂತೆ. ಈ ದೇವಸ್ಥಾನನೂ ಮೊಘಲರು ಇನ್ವೇಡ್ ಮಾಡಿ ಶಿಲ್ಪಗಳ ಮುಖಗಳನ್ನೆಲ್ಲ ಹಾಳು ಮಾಡಿದ್ದಾರೆ. ನೋಡಿ ಮುಂದ್ಗಡೆ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಒಂದು ಉಲ್ಲೇಖದ ಪ್ರಕಾರ ಔರಂಗಜೇಬ್ ಅವನ ಸ್ಟ್ರಾಂಗೆಸ್ಟ್ 2000 ಸಿಪಾಯಿಗಳನ್ನ ಕಳಿಸಿದ್ನಂತೆ ಈ ದೇವಸ್ಥಾನನ ಡೆಸ್ಟ್ರಾಯ್ ಮಾಡೋಕ್ಕೆ. ಆದರೆ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡೋಕ್ಕಾಗದೆ ಬರೀ ಮುಖಗಳನ್ನ ಹಾಳು ಮಾಡಿ ಹೋಗಿದ್ದಾರೆ. ನಮ್ಮ ಪೂರ್ವಜರಿಗೆ ಇದೆಲ್ಲ ಗೊತ್ತಿತ್ತು ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೆ ದೇವಸ್ಥಾನಗಳನ್ನೆಲ್ಲ ಕಲ್ಲಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಫುಲ್ ಶಿವನ್ ಕೆತ್ತನೆಗಳಿದೆ ಮತ್ತು ರೈಟ್ ಸೈಡಲ್ಲಿ ವಿಷ್ಣುವಿನ ಕೆತ್ತನೆಗಳಿದೆ. ಪಬ್ಲಿಕ್ಗೆ ಓಪನ್ ಇರೋ ಎಲ್ಲ ಕೇವ್ಸ್ಗೂ ನಂಬರ್ ಕೊಟ್ಟಿದ್ದಾರೆ. ಈ ಕೈಲಾಸ ಟೆಂಪಲ್ ಕೇವ್ ನಂಬರ್ 16. ಇನ್ನು ಮಿಕ್ಕಿದೆಲ್ಲ ಆ್ಯಕ್ಚುಯಲ್ ಗುಹೆಗಳ ಥರನೇ ಇದೆ, ಅಂದರೆ ಗುಹೆ ಒಳಗಡೆ ಕೆತ್ತಿದ್ದಾರೆ ಆ ಥರ ಇದೆ. ಬಟ್ ಇದೊಂದು ಮಾತ್ರ ಟಿಪಿಕಲ್ ಟೆಂಪಲ್ ಸ್ಟ್ರಕ್ಚರ್ ಇದೆ. ನೋಡಿ ಇದು ಫುಲ್ ಕೇವ್ಸ್ದು ಮ್ಯಾಪ್ ಇದೆ. ಎಲ್ಲೆಲ್ಲಿ ಯಾವ್ಯಾವ ಕೇವ್ ಇದೆ ಅಂತ, ಯಾವ್ಯಾವ ಕೇವ್ ನಂಬರ್ ವಿತ್ ನಂಬರ್ಸ್ 1 to 34. ಅದರಲ್ಲಿ 16 ರೈಟ್ ನಾವು ವಿ ಆರ್ ಹಿಯರ್, ಕೇವ್ ನಂಬರ್ 16. ಇಲ್ಲಿ ವಾಟರ್ ಟ್ಯಾಂಕ್ ಇದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಮಳೆಗಾಲದಲ್ಲಿ ಬಂಡೆಯಿಂದ ಬೀಳೋ ನೀರೆಲ್ಲ ಅಲ್ಲಿ ಹೋಗಿ ಸ್ಟೋರ್ ಆಗೋ ಹಾಗೆ ಮಾಡಿದ್ದಾರೆ. ಇದು ಕೈಲಾಸ ಟೆಂಪಲ್ ಏರಿಯಲ್ ವ್ಯೂ. ಈ ದೇವಸ್ಥಾನನ ರಥದ ಶೇಪಲ್ಲಿ ಕೆತ್ತಿದ್ದಾರೆ. ಮೇಲಿಂದ ನೋಡಿದ್ರೆ ರಥದ ಥರ ಕಾಣುತ್ತೆ. ಮತ್ತು ಇದನ್ನು 5 ಪಾರ್ಟ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ಮುಂದೆ ಇರೋದು ಮುಖ ಮಂಟಪ ಅಂದರೆ ಗ್ಯಾಲರಿ. ಅದರ ಹಿಂದೆ ಇರೋದು ನಂದಿ ಮಂಟಪ. ಇದು ವಾದ್ಯ ಮಂಟಪ. ಮುಂಚೆ ಪೂಜೆ ನಡಿಬೇಕಾದ್ರೆ ಇಲ್ಲಿ ವಾದ್ಯಗಳನ್ನ ಬಾರಿಸ್ತಾ ಇದ್ರಂತೆ. ಅಲ್ಲಿಂದ ಒಳಗೆ ಹೋದರೆ ಸಭಾ ಮಂಟಪ. ಇದರಲ್ಲಿ 16 ಕಂಬಗಳಿವೆ. ಇಲ್ಲಿ ಕೂತು ಪೂಜೆ ನೋಡ್ಬೋದು. ಇದು ಕೈಲಾಸನಾಥನ ಗರ್ಭಗೃಹ. ಅದರ ಸುತ್ತ ಇನ್ನೂ 5 ಸಣ್ಣ ಸಣ್ಣ ದೇವಸ್ಥಾನಗಳಿದೆ. ಸಭಾ ಮಂಟಪದ ಮೇಲೆ 4 ಸಿಂಹಗಳನ್ನ ಕೆತ್ತಿದ್ದಾರೆ. ಇದು ನೋಡಿ ಗರ್ಭಗೃಹದ ಮೇಲ್ಗಡೆ ಗೋಪುರದ ಡಿಸೈನ್. ಗೋಪುರದಲ್ಲೂ ಮುಂದ್ಗಡೆ ಕೂತಿರೋ ಶಿವನ ಕೆತ್ತಿದ್ದಾರೆ ಮತ್ತು ಸುತ್ತಲೂ ಶಿವನ ಬೇರೆ ಬೇರೆ ಪೋಸ್ಗಳು ಕೆತ್ತಿದ್ದಾರೆ. ಸಿಂಹ, ಆನೆ ಮುಂತಾದ ಪ್ರಾಣಿಗಳನ್ನ ಕೆತ್ತಿದ್ದಾರೆ. ಸಿಂಹದ ಕೂದಲು ಕೂಡ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಡೀಟೇಲ್ಡ್ ಆಗಿ ಕೆತ್ತಿದ್ದಾರೆ.
ಇದು ನೋಡಿ ಬ್ರಿಡ್ಜ್, ಅದ್ರ ಕೆಳಗಡೆ ಯಾವುದೇ ತರದ ಸಪೋರ್ಟ್ ಅಥವಾ ಪಿಲ್ಲರ್ಸ್ ಇಲ್ಲ. ನಂದಿ ಮಂಟಪದ ಆ ಕಡೆ ಒಂದು ಈ ಕಡೆ ಒಂದು ಕೀರ್ತಿ ಸ್ತಂಭ ಇದೆ. ಈ ಕಡೆ ಇರೋದು ಡೆಡಿಕೇಟೆಡ್ ಟು ವಿಷ್ಣು ಮತ್ತೆ ಆ ಕಡೆ ಇರೋದು ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಅದ್ರ ಮೇಲ್ಗಡೆ ತ್ರಿಶೂಲನೂ ಇತ್ತಂತೆ, ಬಟ್ ಇವಾಗ ಮುರಿದೋಗಿದೆ. ಮತ್ತೆ ಈ ಕಡೆ ಎಡಗಡೆ ಫುಲ್ಲು ವಿಷ್ಣು ಪುರಾಣದ ಕಥೆಗಳ ಕೆತ್ತನೆಗಳಿದೆ, ಮತ್ತೆ ಆ ಸೈಡ್ ಫುಲ್ಲು ಶಿವ ಪುರಾಣದ ಕೆತ್ತನೆಗಳಿದೆ. ನೋಡಿ, ಇಲ್ಲಿಂದ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ದೊಡ್ಡ ಬಂಡೆನ ಕೊರೆದು ದೇವಸ್ಥಾನ ಮಾಡಿದ್ದಾರೆ ಅಂತ. ಕೈಲಾಸ್ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ ಈಗ. ಇಲ್ಲಿ ಎಡಗಡೆ ಇರೋದು ಶಂಖ ನಿಧಿ ಅಂತ, ಕೈಯಲ್ಲಿ ಶಂಖ ಹಿಡ್ಕೊಂಡಿದೆ. ಮತ್ತೆ ಬಲಗಡೆ ಇರೋದು ಪದ್ಮನಿಧಿ ಅಂತ, ಕೈಯಲ್ಲಿ ಪದ್ಮ ಹಿಡ್ಕೊಂಡಿದೆ. ಎಂಟ್ರೆನ್ಸ್ ಎದುರುಗಡೆನೆ ಗಜಲಕ್ಷ್ಮಿ ಕೆತ್ತನೆ ಇದೆ. ಕೆಳಗಿರೋ ಆನೆಗಳಿಂದ ನೀರು ಇಸ್ಕೊಂಡು ಮೇಲ್ಗಡೆ ಇರೋ ಆನೆಗಳು ಅಭಿಷೇಕ ಮಾಡ್ತಾ ಇದೆಯಂತೆ. ಬಟ್ ಇವಾಗ ಆನೆ ಸೊಂಡ್ಲುಗಳೆಲ್ಲ ಮುರಿದೋಗಿದೆ, ಸೊ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಲಕ್ಷ್ಮಿ ಮೇಲೆ ಒಂದು ಛತ್ರಿನೂ ಇದೆ, ಮತ್ತೆ ದೇವತೆಗಳು ಮೇಲಿಂದ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಈ ಗಜಲಕ್ಷ್ಮಿನ ರಾಷ್ಟ್ರಕೂಟರ ರಿಚ್ನೆಸ್ ಮತ್ತೆ ಪ್ರಾಸ್ಪರಿಟಿ ತೋರ್ಸಕ್ಕೆ ಕೆತ್ತಿರೋದಂತೆ. ಈ ಕಡೆ ಶಿವನ ನಟರಾಜನ ಪೋಸ್ಗಳಿದೆ, ಮತ್ತೆ ಶಿವ ಪಾರ್ವತಿಯರ ಕಾರ್ವಿಂಗ್ಸ್ ಇದೆ. ಈ ಕಡೆ ಒಂದು ಆ ಕಡೆ ಒಂದು ಲೈಫ್ ಸೈಜ್ ಆನೆಗಳಿದೆ. ಈ ಸೈಡ್ ಸೊಂಡ್ಲು ಮುರಿದಾಕ್ಬಿಟ್ಟಿದ್ದಾರೆ. ಇದು ಕೀರ್ತಿ ಸ್ತಂಭ ಅಥವಾ ವಿಜಯ ಸ್ತಂಭ ಅಥವಾ ಧ್ವಜಸ್ತಂಭ ಅಂತಾನು ಕರೀತಾರೆ. ಈ ಕಡೆದು ಶಿವನಿಗೆ ಡೆಡಿಕೇಟೆಡ್. ಕೈಲಾಸನಾಥ ಟೆಂಪಲ್ ಅಲ್ಲಿ 2 ಫ್ಲೋರ್ಸ್ ಇದೆ. ಕೆಳಗಡೆ ಬರೀ ಕಾರ್ವಿಂಗ್ಸ್ ಇದೆ, ಮತ್ತೆ ಮೇಲ್ಗಡೆ ದೇವಸ್ಥಾನ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಈ ದೇವಸ್ಥಾನನ ಕೆತ್ತದ ಮೇಲೆ ಪ್ಲಾಸ್ಟರ್ ಮಾಡಿ ಅದಕ್ಕೆ ವೆಜಿಟೇಬಲ್ ಕಲರ್ಸ್ ಇಂದ ಕಲರ್ ಮಾಡಿರೋದ್ರಿಂದ ಇದನ್ನ ರಂಗಮಹಲ್ ಅಂತಾನೂ ಕರೀತಾರಂತೆ. ಈ ಕಲರಿಂಗ್ ಎಲ್ಲ ಆ ಕಾಲದಲ್ಲೇ ಮಾಡಿರೋದು, ಅಂದ್ರೆ 7 to 9 ಸೆಂಚುರಿಲೇ ಮಾಡಿರೋದು. ಎಲ್ಲ ನ್ಯಾಚುರಲ್ ಕಲರ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವೆಜಿಟೇಬಲ್ಸ್ ಅಂಡ್ ಲೀವ್ಸ್. ಮೇಲಿಂದ ತೋರ್ಸದ್ನಲ್ಲ ಸ್ಟೋನ್ ಬ್ರಿಡ್ಜ್ ಕೆಳಗಡೆ ಆ ಕಡೆ ಒಂದು ಈ ಕಡೆ ಒಂದು ಶಿವನ ದೊಡ್ಡ ದೊಡ್ಡ ಕಾರ್ವಿಂಗ್ಸ್ ಇದೆ. ಒಂದ್ ಕಡೆ ನಟರಾಜ, ಇನ್ನೊಂದ್ ಕಡೆ ಕೂತ್ಕೊಂಡಿರೋ ಶಿವನ ಸ್ಟ್ಯಾಚ್ಯೂಸ್ ಇದೆ. ದೇವಸ್ಥಾನಕ್ಕೆ ಹೋಗಕ್ಕೆ ಇಲ್ಲಿಂದ ಮೇಲ್ ಹತ್ಕೊಂಡು ಹೋಗ್ಬೇಕು. ಇದು ರಾವಣ ಕೈಲಾಸ ಪರ್ವತನ ತನ್ನ ಕೈಗಳಿಂದ ಎತ್ತುತ್ತಾ ಇರೋದು. ಈಶ್ವರ ಅವನ ಕಾಲ್ನ ಹೆಬ್ಬೆರಳನ್ನ ನೆಲದ ಮೇಲೆ ಇಟ್ಟ ತಕ್ಷಣ ರಾವಣನ ಕೈಗಳು ಕೈಲಾಸ ಪರ್ವತದ ಕೆಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ. ಆವಾಗಲೇ ರಾವಣ ಶಿವತಾಂಡವ ಸ್ತೋತ್ರ ರಚಿಸೋದು. ಈ ಕೆತ್ತನೆಯಿಂದನೇ ಈ ದೇವಸ್ಥಾನಕ್ಕೆ ಕೈಲಾಸನಾಥ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ.
ಇಲ್ಲಿ ಕಪಲ್ಸ್ ಕೆತ್ತನೆಗಳಿವೆ. ಮುಂಚೆ ಓಪನ್ ಇತ್ತು ಇದು, ಬಟ್ ಇವಾಗ ಯಾರೋ ಲೋಕಲ್ ಪೊಲಿಟಿಷಿಯನ್ ಕ್ಲೋಸ್ ಮಾಡಿಸ್ಬಿಟ್ಟಿದಾರಂತೆ. ದೇವಸ್ಥಾನದ ಸುತ್ತಲೂ 2 ಅಂತಸ್ತಿದೆ. ಅಲ್ಲಿಂದ ಮೈನ್ ಟೆಂಪಲ್ಗೆ ಕನೆಕ್ಟ್ ಆಗೋ ಥರ ಸ್ಟೋನ್ ಬ್ರಿಡ್ಜಸ್ ಇತ್ತಂತೆ. ಔರಂಗಜೇಬ್ ಟೈಮಲ್ಲಿ ಎಲ್ಲ ಹಾಳು ಮಾಡಿದ್ದಾನೆ. ಸಭಾ ಮಂಟಪದ ಒಳಗಡೆ ಮತ್ತೆ ಹೊರಗಡೆ ಪಿಲ್ಲರ್ಸ್ ಮೇಲೆ ಕನ್ನಡದಲ್ಲಿ ಕೆತ್ತನೆಗಳಿದೆ. ಕನ್ನಡದವರೇ ನಿರ್ಮಿಸಿರೋದು ಅನ್ನೋದಕ್ಕೆ ಇದೊಂದು ಪ್ರೂಫ್. ಮಾಯಣ್ಣ ಮತ್ತೆ ಅವ್ರ ತಂದೆ ಹೆಸರು ಮತ್ತೆ ಇಸ್ವಿನೂ ಬರೆದಿದ್ದಾರೆ ಇದರಲ್ಲಿ. ಇದು ಗರ್ಭಗುಡಿ ಮುಂದೆ ಇರೋ ಸಭಾ ಮಂಟಪ. ಇದರಲ್ಲಿ 16 ಪಿಲ್ಲರ್ಸ್ಗಳಿದೆ. ಇದನ್ನು ಎಲ್ಲ ಪೇಂಟ್ ಮಾಡಿದ್ರಂತೆ, ಬಟ್ ಆಸ್ ಟೈಮ್ ಪಾಸ್ ಬೈ ಎಲ್ಲ ಫೇಡ್ ಆಗಿದೆ. ಸ್ವಲ್ಪ ಸ್ವಲ್ಪ ಕಲರ್ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಸೀಲಿಂಗ್ ಮಾಡಿದ್ದ ಪೇಂಟಿಂಗ್ ಗೋಲ್ಡನ್ ಕಲರ್ ಇತ್ತಂತೆ. ಅದು ಗೋಲ್ಡ್ ಅಂತ ಔರಂಗಜೇಬ್ ಸೈನಿಕರು ಅದನ್ನ ಸುಟ್ಟು ಕಿತ್ತಾಕಿ ಏನೇನೋ ಮಾಡಿ ಈ ಥರ ಆಗಿದೆಯಂತೆ ಕಲರ್ ಮೇಲ್ಗಡೆ. ಒಳಗೊಂಚೂರು ಲೈಟ್ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಬಂದರೆ ಫೋಕಸ್ ಲೈಟ್ ಹಾಕಿ ತೋರಿಸ್ತಾರಂತೆ. ಇವಾಗ ಫುಲ್ ರಶ್ ಇರೋದ್ರಿಂದ ಮೊಬೈಲ್ ಟಾರ್ಚ್ ಆನ್ ಮಾಡೋಕ್ಕೂ ಬಿಡ್ತಾ ಇಲ್ಲ, ದೇವ್ರ ವಿಡಿಯೋ ತೆಕ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಇದ್ ನೋಡಿ, ಪಾರ್ವತಿ ಸರಿಯಾಗಿ ಡ್ಯಾನ್ಸ್ ಮಾಡಲಿಲ್ಲ ಅಂತ ಶಿವ ಪಾರ್ವತಿ ಕಿವಿ ಹಿಂಡ್ತಾ ಇರೋದಂತೆ. ಕಿವಿ ಹಿಂಡಿದ್ದಕ್ಕೆ ಪಾರ್ವತಿ ಮುಖ ಸೊಟ್ಟಗಾಗಿರೋದನ್ನು ಕೆತ್ತಿದ್ದಾರೆ. ಲೈಟ್ ಇಲ್ಲದೆ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಲ್ಲಿ ಲಿಂಗ ಭಿನ್ನ ಆಗಿರೋದ್ರಿಂದ ಕೈಲಾಸನಾಥನಿಗೆ ಪೂಜೆ ಇಲ್ಲ. ಇದು ನಂದಿ ಮಂಟಪ. ನಂದಿನೂ ಹೊಡೆದಾಕಿದ್ದಾರೆ. ಈ ದೇವಸ್ಥಾನನ ಯಾರು ಮತ್ತೆ ಯಾಕೆ ನಿರ್ಮಿಸಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಥಿಯರಿಗಳಿವೆ. ಮೊದಲೇ ಹೇಳ್ದ ಹಾಗೆ ರಾಷ್ಟ್ರಕೂಟರು ನಿರ್ಮಿಸಿರೋದು ಅನ್ನೋದೊಂದು, ಮತ್ತು ವೆಸ್ಟರ್ನ್ ವರ್ಲ್ಡ್ ಪ್ರಕಾರ ಇದನ್ನು ಏಲಿಯನ್ಸ್ ಬಂದು ಮಾಡಿರೋದಂತೆ. ಇಷ್ಟು ಚೆನ್ನಾಗಿ ಮನುಷ್ಯರು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ವಾದ. ಇದನ್ನು ನಿರ್ಮಿಸಬೇಕಾದ್ರೆ ಸುಮಾರು 2 ಲಕ್ಷ ಟನ್ಸ್ ಅಷ್ಟು ಕಲ್ಲನ್ನು ಕೊರೆದು ತೆಗೆದಿದ್ರಂತೆ. ಅದನ್ನೆಲ್ಲ ಎಲ್ಲಿಗೆ ಸಾಗಿಸಿದ್ರು ಮತ್ತು ಹೇಗೆ ಸಾಗಿಸಿದ್ರು, ಇಷ್ಟು ಆ್ಯಕ್ಯುರೇಟಾಗಿ ಯಾವುದೇ ಮಾಡ್ರನ್ ಟೂಲ್ಸ್ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಹೇಗೆ ಮಾಡಿದ್ರು ಅಂತ ಅವ್ರಿಗೆ ಡೌಟ್. ಇನ್ನೊಂದು ಥಿಯರಿ, 15th ಸೆಂಚುರಿಲಿ ಕೃಷ್ಣ ಯಜ್ಞವಲ್ಕಿ ಅನ್ನೋ ಆಥರ್ ಅವರ ಬುಕ್ ಕಥಾ ಕಲ್ಪತರುಲಿ ಬರೆದಿರೋ ಕತೆ ಪ್ರಕಾರ ಮೊದಲು ಎಲ್ಲೋರಾನ ಯಲ್ಲಾಪುರ ಅಂತ ಕರಿತಾ ಇದ್ರಂತೆ. ಇಲ್ಲಿ ರಾಜಂಗೆ ಯಾವುದೋ ರೋಗ ಬಂದು ತುಂಬ ಹುಷಾರಿರ್ಲಿಲ್ವಂತೆ. ಆಗ ರಾಣಿ ಕೃಷ್ಣೇಶ್ವರಂಗೆ ರಾಜನ ಬೇಗ ಹುಷಾರು ಮಾಡಿದರೆ ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹರಿಸ್ಕೋತಾಳಂತೆ. ಮತ್ತು ಆ ದೇವಸ್ಥಾನದ ಗೋಪುರ ನೋಡೋವರೆಗೂ ಉಪವಾಸ ಮಾಡ್ತೀನಿ ಅಂತಲೂ ಹರಿಸ್ಕೋತಾಳಂತೆ. ರಾಜ ಹುಷಾರಾದ್ಮೇಲೆ ರಾಣಿ ಅವನನ್ನು ದೇವಸ್ಥಾನ ಕಟ್ಸೋಕ್ಕೆ ಕೇಳ್ಕೊಳ್ತಾಳಂತೆ. ರಾಜ ಎಲ್ಲ ಆರ್ಕಿಟೆಕ್ಟ್ಸ್ನು ಕನ್ಸಲ್ಟ್ ಮಾಡಿ ದೇವಸ್ಥಾನನ ಬೇಗ ಕಟ್ಟಬೇಕು ಅಂತ ಕೇಳ್ಕೊತಾನಂತೆ. ಎಲ್ಲರೂ ದೇವಸ್ಥಾನ ಕಟ್ಟೋಕ್ಕೆ ವರ್ಷಗಟ್ಟಲೆ ಬೇಕು ಅಂತ ಹೇಳಿದ್ರಂತೆ. ರಾಣಿ ಉಪವಾಸದ ಡ್ಯೂರೇಷನ್ ಕಡಿಮೆ ಮಾಡ್ಸೋಕ್ಕೆ ರಾಜ ಆದಷ್ಟು ಬೇಗ ದೇವಸ್ಥಾನ ಕಟ್ಟೋರನ್ನ ಹುಡುಕ್ತಾ ಇದ್ನಂತೆ. ಆಗ ಕೋಕಸ ಅನ್ನೋ ಒಬ್ಬ ಆರ್ಕಿಟೆಕ್ಟ್ 1 ವಾರದಲ್ಲಿ ದೇವಸ್ಥಾನದ ಗೋಪುರ ನೋಡೋ ಹಾಗೆ ಮಾಡ್ತೀನಿ ಅಂತ ರಾಜಂಗೆ ಹೇಳಿ ಮೇಲಿಂದ ಕೆಳಗೆ ಬಂಡೆನ ಕೊರಿಯೋಕ್ಕೆ ಶುರು ಮಾಡಿ ಮೊದಲು ಗೋಪುರ ಕೆತ್ತಿ ಆಮೇಲೆ ದೇವಸ್ಥಾನ ಕೆತ್ತಿದ್ರಂತೆ. ಅದಕ್ಕೆ ಮೇಲಿಂದ ಕೆಳಗಡೆ ಕೆತ್ತಿದ್ದಾರೆ ಅಂತ ಈ ಕಥೆಯಲ್ಲಿ ಬರೆದಿದ್ದಾನೆ. ಆದರೆ ಇಷ್ಟು ದೊಡ್ಡ ಬಂಡೆನ 1 ವಾರದಲ್ಲಿ ಕೆತ್ತಿ ಗೋಪುರ ಕಾಣೋ ಹಾಗೆ ಮಾಡೋದು ನಂಬಕ್ಕಾಗದೇ ಇರೋ ವಿಷಯ. ನಾವು ನಮ್ಮ ಕನ್ನಡದವರೇ ಆದ ರಾಷ್ಟ್ರಕೂಟರೇ ಇದನ್ನು ನಿರ್ಮಿಸಿರೋದು ಅಂತ ನಂಬೋಣ. ಇಲ್ಲಿ ನೋಡಿ, ಸೀಲಿಂಗ್ ಎಷ್ಟು ಮುಂದಕ್ಕೆ ಬಂದಿದೆ, ಒಂಚೂರು ಸಪೋರ್ಟ್ ಇಲ್ಲ. ಸುತ್ತಲೂ 5 ಸಣ್ಣ ದೇವಸ್ಥಾನಗಳಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹಿಂದೆ ಇರೋದು ಇದೆ 2 ದೇವಸ್ಥಾನ. ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಶಿವಪುರಾಣಕ್ಕೆ ಸಂಬಂಧಪಟ್ಟ ಕಾರ್ವಿಂಗ್ಸ್ ಇದೆ. ನಟರಾಜನ ಡ್ಯಾನ್ಸ್ ಪೋಸ್ಗಳು, ಮತ್ತು ಶಿವ ಪಾರ್ವತಿಯರು ಕೂತಿರೋದು, ಪಗಡೆ ಆಟ ಆಡ್ತಾ ಇರೋದು, ಶಿವ ಪಗಡೆಯಲ್ಲಿ ನಂದಿನ ಸೋತಿರೋದು, ಮತ್ತು ಶಿವ ಪಾರ್ವತಿಯರ ಮದುವೆ ಸಂದರ್ಭದ ಕಾರ್ವಿಂಗ್ಸ್. ಆಪೋಸಿಟ್ ಸೈಡಲ್ಲಿ ವಿಷ್ಣು ಪುರಾಣಕ್ಕೆ ಸಂಬಂಧಪಟ್ಟ ಕಾರ್ವಿಂಗ್ಸ್ ಇದೆ. ವಿಷ್ಣುವಿನ ದಶಾವತಾರದ ಕಾರ್ವಿಂಗ್ಸ್ಗಳಿದೆ ಅಲ್ಲಿ.
ಒಂದು ರೋ ಫುಲ್ ಆನೆ ಮತ್ತು ಅಲ್ಲಲ್ಲಿ ಸಿಂಹ ಮತ್ತು ಯಾಲಿನ ಕೆತ್ತಿದ್ದಾರೆ. ದೇವಸ್ಥಾನ ರಥದ ಶೇಪಲ್ಲಿ ಇದೆ ಅಂತ ಹೇಳಿದ್ನಲ್ಲ, ಆ ರಥನ ಈ ಆನೆಗಳು ಮತ್ತು ಸಿಂಹಗಳು ತಮ್ಮ ಭುಜದ ಮೇಲೆ ಎತ್ಕೊಂಡಿವೆ ಅನ್ನೋ ರೀತಿ ಕೆತ್ತಿದ್ದಾರೆ. ಈ ಇಡೀ ದೇವಸ್ಥಾನದಲ್ಲಿ ಎಲ್ಲೂ ಜಾಯಿಂಟ್ಸ್ ಇಲ್ಲ. ಅಂದರೆ ಇವಾಗ ನಾವು ಬೇಲೂರು ಹಳೆಬೀಡು ಎಲ್ಲ ನೋಡಿದ್ರೆ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲಿಟ್ಟಿದ್ದಾರೆ, ಜಾಯಿಂಟ್ಸ್ಗಳಿದೆ. ಇಲ್ಲ, ಆ ಥರ ಎಲ್ಲೂ ಇಲ್ಲ. ಅದು ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೆತ್ತಿರೋದ್ರಿಂದ ಒಂದೇ ಬಂಡೆ ಕಲ್ಲಲ್ಲಿ ಎಲ್ಲೂ ಜಾಯಿಂಟ್ಸ್ ಇಲ್ಲ. ಇಷ್ಟು ಸಣ್ಣ ಸಣ್ಣ ಕಾರ್ವಿಂಗ್ಸಲ್ಲಿ ಇಡೀ ರಾಮಾಯಣದ ಕತೆ ಕೆತ್ತಿದ್ದಾರೆ. ಆಪೋಸಿಟ್ ಸೈಡಲ್ಲಿ ಮಹಾಭಾರತದ ಕಾರ್ವಿಂಗ್ಸ್ ಇದೆ. ಒಂದು ಸಣ್ಣ ಕಾರ್ವಿಂಗಿಂದ ಹಿಡಿದು ದೊಡ್ಡ ದೊಡ್ಡ ಲೈಫ್ ಸೈಜ್ ಕಾರ್ವಿಂಗ್ವರೆಗೂ ಎಲ್ಲದರಲ್ಲೂ ಫುಲ್ ಡೀಟೈಲಿಂಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಕಾರ್ವ್ ಮಾಡಿದ್ದಾರೆ. ಎಷ್ಟು ಸ್ಕಿಲ್ಡ್ ವರ್ಕರ್ಸ್ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಈ ಥರ ಕಾರ್ವಿಂಗ್ಸ್ ಎಲ್ಲ ನೋಡೋಕೆ ಇಷ್ಟ ಇದೆ ಅಂದರೆ ಈ ಕೇವ್ 16 ಒಂದು 3-4 ಅವರ್ಸ್ ಆಗೋಗುತ್ತೆ. ಅಷ್ಟು ಇದೆ ನೋಡೋಕ್ಕೆ. ಫೈನಲಿ ಕೈಲಾಸ ಟೆಂಪಲಿಂದ ಹೊರಗೆ ಬಂದ್ವಿ. ಸೈಡಲ್ಲಿ ಮೆಟ್ಲುಗಳಿದೆ, ಅಲ್ಲಿ ಹತ್ಕೊಂಡು ಹೋದರೆ ಟೆಂಪಲ್ ಏರಿಯಲ್ ವ್ಯೂ ನೋಡ್ಬೋದು. ಇದು ಆ ಮೆಟ್ಲ ಮೇಲೆ ಹತ್ಕೊಂಡ್ಬಂದಾಗ ಸಿಗೋ ಕೇವ್ 16B ಅಂತ. ಒಳಗಡೆ ಖಾಲಿ ಇದೆ. ಮೋಸ್ಟ್ಲಿ ವರ್ಕರ್ಸ್ಗಳನ್ನ ರೆಸ್ಟಿಂಗಿಗೆ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಮೇಲ್ ಹೋದರೆ ಏರಿಯಲ್ ವ್ಯೂ ನೋಡೋಕೆ ತುಂಬ ಚೆನ್ನಾಗಿದೆ. ಆದರೆ ಫುಲ್ ಮೇಲ್ಗಡೆ ಹೋಗಿ ಇಳಿಬೇಕಾದ್ರೆ ಸ್ವಲ್ಪ ಬೀಳೋ ಥರ ಫೀಲಿಂಗ್ ಆಗುತ್ತೆ. ಸೊ ನೋಡ್ಕೊಂಡು ಹತ್ತಿ. ಇನ್ನು ಮಿಕ್ಕಿದ್ದ 33 ಕೇವ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್.